ವಿಜಯೇಂದ್ರ ನಾಯಕತ್ವದ ವಿರುದ್ಧದ ಯತ್ನಾಳ್ ಬಣದ ಹೋರಾಟ ಹೊಸ ವರ್ಷದ ಬಳಿಕ ಮತ್ತಷ್ಟು ಕಾವು ಪಡೆಯಲಿದೆಯಾ? ಹೈಕಮಾಂಡ್ ಕರೆದು ಬುದ್ಧಿಮಾತು ಹೇಳಿದ್ರು ಯತ್ನಾಳ್ ಬಣದ ನಾಯಕರು ಹೋರಾಟದಿಂದ ಹಿಂದೆ ಸರಿಯೋಕೆ ಹಿಂದೇಟ್ ಹಾಕಿದ್ದೇಕೆ? ದಿಲ್ಲಿ ಭೇಟಿ ಬಳಿಕದ ಯತ್ನಾಳ್ ಮೌನ ಹೋರಾಟ ನಿಂತಿರುವ ಲಕ್ಷಣನ ಅಥವಾ ಮುಂದಿನ ಹೋರಾಟಕ್ಕೆ ತಯಾರಿನಾ? ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬೆಂಗಳೂರು ಭೇಟಿ ಉದ್ದೇಶ ಏನು? ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಬಣಗಳ ನಡುವೆ ಸಂಧಾನ ನಡೆಸೋದ್ರಲ್ಲೇ ಈ ವರ್ಷ ಮುಗಿದೋಯ್ತು. ಸಂಸದರ ಸಭೆ, ಶಾಸಕರ ಸಭೆ, ರಾಜ್ಯ ನಾಯಕರ ಸಭೆ, ವರಿಷ್ಠರ ಸಭೆ, ಆರ್ಎಸ್ಎಸ್ ಸಭೆ, ಹೈಕಮಾಂಡ್ ಸಭೆ, ಬೆಂಗಳೂರಿನಲ್ಲೊಂದು ಸಭೆ, ದಿಲ್ಲಿಯಲ್ಲಿ ಮತ್ತೊಂದು ಸಭೆ, ಹೀಗೆ ಸಭೆಗಳ ಮೇಲೆ ಸಭೆಗಳು ನಡೆದಿದ್ದು ಅಲ್ಲದೆ ಯಾವುದೂ ಅಂತಿಮ ಅನ್ನುವ ಸ್ಥಿತಿಗಂತೂ ತಲುಪಿಲ್ಲ. ಯಾವುದೇ ಸಭೆಯಿಂದಲೂ ವಿಜಯೇಂದ್ರ ವಿರುದ್ಧದ ಯತ್ನಾಳ್ ಹೋರಾಟವನ್ನ ನಿಲ್ಲಿಸೋಕೆ ಸಾಧ್ಯ ಆಗಿಲ್ಲ. ಆಂತರಿಕ ಭಿನ್ನಮತಗಳು ಬಿಜೆಪಿಯನ್ನ ಸತತವಾಗಿ ಕಾಡುತ್ತಲೇ ಇದ್ರೂ ರಾಜ್ಯ ಬಿಜೆಪಿ ಅದರ ಗೋಜಿಗೆ ಹೋಗದೆ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡೋದ್ರಲ್ಲೇ ಕಾಲ ಕಳೀತಾ ಇದೆ. ಇತ್ತ ಯತ್ನಾಳ್ ತಾನು ಬಯಸಿದ್ದೆಲ್ಲವನ್ನೂ ಬಹಿರಂಗವಾಗಿ ಹೇಳಿ ಅದರ ನಾಯಕರನ್ನ ಮತ್ತಷ್ಟು ಮುಜುಗರಕ್ಕೆ ಈಡು ಮಾಡ್ತಾನೆ ಇದ್ದಾರೆ. ಈಗ ಬಂದು ಕೊನೆಗೆ ಹೊಸ ವರ್ಷಕ್ಕೆ ಬಣಗಳ ಇತ್ಯರ್ಥಕ್ಕೆ ಮುಹೂರ್ತ ಇಟ್ಕೊಂಡಿದ್ದಾರೆ ಬಿಜೆಪಿ ನಾಯಕರು. ರಾಜ್ಯ ಬಿಜೆಪಿಯಲ್ಲಿನ ಈ ಬಣ ರಾಜಕೀಯ ಹೊಸ ವರ್ಷದಲ್ಲಿ ಮತ್ತಷ್ಟು ಉಲ್ಬಣಿಸುವ ಸಾಧ್ಯತೆ ಇದ್ದು, ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಅಸಮಾಧಾನಿತ ನಾಯಕರ ಬಣ ತಂಡಗಳನ್ನಾಗಿ ಮಾಡಿಕೊಂಡು ರಾಜ್ಯ ಪ್ರವಾಸ ಕೈಗೊಳ್ಳೋಕೆ ಚಿಂತನೆ ನಡೆಸಿದೆ ಎನ್ನಲಾಗಿದೆ. ಈ ರಾಜ್ಯ ಪ್ರವಾಸಕ್ಕೂ ಮತ್ತು ಎರಡನೇ ಹಂತದ ವಕ್ಫ್ ಆಸ್ತಿ ವಿವಾದ ಕುರಿತ ಹೋರಾಟಕ್ಕೂ ಸಂಬಂಧ ಇಲ್ಲ. ಈಗಿರುವ ಹಿರಿಯ ನಾಯಕರ ನೇತೃತ್ವದಲ್ಲಿ 4-5 ತಂಡಗಳನ್ನಾಗಿ ಮಾಡಿಕೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಭೇಟಿ ನೀಡಿ ಕಡೆಗಣಿಸಲ್ಪಟ್ಟ ಭಾವನೆ ಹೊಂದಿರುವ ಅಸಮಾಧಾನಿತ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ನಡೆಸೋಕೆ ಉದ್ದೇಶಿಸಿದ್ದಾರೆ ಅಂತ ತಿಳಿದು ಬಂದಿದೆ. ದೆಹಲಿ ಭೇಟಿ ಬಳಿಕ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಹೇಳಿಕೆ ಮುಂದುವರೆಸಿದ್ದ ಯತ್ನಾಳ್ ಮತ್ತಿತರ ನಾಯಕರ ಬಣ ತುಸು ಮೌನಕ್ಕೆ ಶರಣಾಗಿತ್ತು. ಈ ವಿಷಯವನ್ನ ಕೈಬಿಡದೆ ಜೀವಂತವಾಗಿ ಬೇಕು ಅನ್ನೋ ನಿಲುವಿಗೆ ಬಂದಿರುವ ಆ ಬಣದ ನಾಯಕರು ತಂಡಗಳ ರೂಪದಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು 2 ಮತ್ತು 3ನೇ ಹಂತದ ಮುಖಂಡರೊಂದಿಗೆ ಹಿರಿಯ ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಿ ಅವರ ಅಭಿಪ್ರಾಯ ಸಂಗ್ರಹಿಸೋದರ ಜೊತೆಗೆ ಅವರಲ್ಲಿ ಪರ್ಯಾಯ ನಾಯಕತ್ವದ ಅನಿವಾರ್ಯತೆಯ ಬೀಜ ಬಿತ್ತುವ ಬಗ್ಗೆ ಒಲವು ಹೊಂದಿದ್ದಾರೆ ಎನ್ನಲಾಗಿದೆ. ಇದು ಇನ್ನೂ ಚಿಂತನೆ ರೂಪದಲ್ಲಿದ್ದು ಇನ್ನೊಂದು ವಾರದಲ್ಲಿ ಯತ್ನಾಳ್ ಬಣದ ನಾಯಕರು ಮತ್ತೊಂದು ಬಾರಿ ಸಭೆ ಸೇರಿ ಪ್ರವಾಸದ ಬಗ್ಗೆ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ. ವಿಧಾನಮಂಡಲದ ಅಧಿವೇಶನ ಹಿನ್ನೆಲೆಯಲ್ಲಿ ಯತ್ನಾಳ್ ಬಣದ ಎಲ್ಲ ನಾಯಕರು ಭಿನ್ನವಾಗಿಯೇ ಉಳಿದಿದ್ರು. ಇದೀಗ ಈ ತಿಂಗಳ ಅಂತ್ಯದವರೆಗೆ ಪಕ್ಷದ ಸಂಘಟನಾ ಪರ್ವವನ್ನ ಯಶಸ್ವಿಗೊಳಿಸುವಲ್ಲಿ ನಿರತರಾಗಬೇಕಾಗತ್ತೆ. ಹೀಗಾಗಿ ಹೊಸ ವರ್ಷದಲ್ಲಿ ರಾಜ್ಯ ಪ್ರವಾಸ ಕೈಗೊಳ್ಳುವ ಬಗ್ಗೆ ಚಿಂತನೆ ನಡೆಸಲಾಗ್ತಿದೆ ಅಂತ ತಿಳಿದು ಬಂದಿದೆ. ಯಾವುದೇ ಕಾರಣಕ್ಕೂ ವಿಜಯೇಂದ್ರ ನಾಯಕತ್ವದ ವಿರುದ್ಧದ ಹೋರಾಟವನ್ನ ಕೈ ಬಿಡದೇ ಇರೋಕೆ ತೀರ್ಮಾನಿಸಿರುವ ಯತ್ನಾಳ್ ಬಣದ ನಾಯಕರು ಕೇವಲ ಪತ್ರಿಕಾ ಹೇಳಿಕೆಗಳಿಗೆ ಸೀಮಿತವಾಗದೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಮಟ್ಟದವರೆಗೆ ಕೊಂಡೊಯ್ಯಲು ಬಯಸಿದ್ದಾರೆ ಎನ್ನಲಾಗಿದೆ. ವಕ್ಫ್ ಆಸ್ತಿ ವಿವಾದ ಕುರಿತಂತೆ ಮೊದಲ ಹಂತದ ಹೋರಾಟ ಮುಗಿಸಿರುವ ಯತ್ನಾಳ್ ಬಣದ ನಾಯಕರು ಈ ತಿಂಗಳ 27ರ ಬಳಿಕ 2ನೇ ಹಂತದ ಹೋರಾಟ ಆರಂಭಿಸೋಕೆ ಮುಂದಾಗಿದ್ದಾರೆ. ಬಹುತೇಕ ಬಳ್ಳಾರಿ ಅಥವಾ ವಿಜಯನಗರ ಜಿಲ್ಲೆಗಳಿಂದ ಈ ಹೋರಾಟವನ್ನ ಆರಂಭಿಸಲಾಗುತ್ತೆ. ಇದಕ್ಕೆ ಪೂರಕವಾಗಿ ಆ ಜಿಲ್ಲೆಗಳಲ್ಲಿನ ವಕ್ಫ್ ಆಸ್ತಿ ವಿವಾದ ಸಂಬಂಧ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಈ ವಾರಾಂತ್ಯದಲ್ಲಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಈ ಭೇಟಿ ವೇಳೆ ವಿಜಯೇಂದ್ರ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ದೂರನ್ನ ಆಲಿಸುವ ಸಾಧ್ಯತೆ ಇದೆ. ಮೋದಿ ಅವರನ್ನ ಭೇಟಿಯಾಗಿರುವ ವಿಜಯೇಂದ್ರ ಅವರನ್ನ ಪ್ರಧಾನಿ ಬೆನ್ನು ತಟ್ಟಿ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.